ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ಮನೆಯಲ್ಲಿ ಸುಲಭವಾಗಿ ಚಾಕ್ಲೇಟನ್ನು ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ಹೇಳಿಕೊಡ್ತಾ ಇದ್ದೀನಿ. ಮೂರು ಪದಾರ್ಥಗಳಿಂದ ತುಂಬ ಈಸಿಯಾಗಿ ಮಾಡಿಕೊಡ್ಬೋದು. ಮಕ್ಕಳಿಗೆ ಕೇಳಿದ ತಕ್ಷಣ ತುಂಬಾ ಸುಲಭ ಇದೆ ಮಾಡೋದು ಮಾತ್ರ. ಅಂಗಡಿ ರೀತಿಯಲ್ಲಿ ನಾವು ಮನೆಯಲ್ಲೇ ಮಾಡ್ಬೋದು. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನೋಡಿ, ಬೇಕು ಅಂದ ತಕ್ಷಣ ನಾವು ಚಾಕ್ಲೇಟನ್ನು ಮಾಡ್ಬೋದು. ಕಡಿಮೆ ಸಮಯದಲ್ಲಿ ಹೋಮ್ ಮೇಡ್ ಚಾಕ್ಲೇಟ್ನ ಮಾಡ್ಕೋಬೋದು. ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ. ಅಂಗಡಿಗೆ ಹೋಗಿ ತೊಗೊಳೋ ಬದಲು ಈ ರೀತಿ ಮಕ್ಕಳಿಗೆ ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ. ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಮೊದಲದಾಗಿ ನೋಡಿ, 1 ಬೌಲಷ್ಟು ಮಿಲ್ಕ್ ಪೌಡರ್, 1 ಬೌಲಷ್ಟು ಸಕ್ಕರೆ ಪೌಡರ್ನ ಹಾಕ್ತಿದ್ದೀನಿ. ಇವಾಗ ನಾನು ಕೊಬ್ಬರಿ ಎಣ್ಣೆನ ತೊಗೋತಿದ್ದೀನಿ. ಇದು ಅಡುಗೆ ಮಾಡುವಂಥ ಕೊಬ್ಬರಿ ಎಣ್ಣೆ. ಇದು ಇವಾಗ ತೋರಿಸ್ತೀನಿ ಎಷ್ಟು ಬೇಕಾಗುತ್ತೆ ಅಷ್ಟು. ನಾನಿವಾಗ ಹೆಚ್ಚು ಕಮ್ಮಿ 1 ಬೌಲಷ್ಟು ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡಿದ್ದೀನಿ. ಈ ರೀತಿ ಇರಬೇಕು ನೋಡಿ, ಇದು ಕರೆಕ್ಟಾಗಿದೆ. ಇವಾಗ ನೋಡಿ, ನಾನು ಒಂದು ಚಾಕ್ಲೇಟ್ ಮೋಲ್ಡನ್ನು ತೊಗೊಂಡಿದ್ದೀನಿ. ನಿಮ್ಮಲ್ಲಿ ಯಾವುದಿರುತ್ತೆ ಮೋಲ್ಡು ಅದನ್ನೇ ತೊಗೊಂಡು ಮಾಡ್ಕೋಬೋದು. ನಾನು ಈ ರೀತಿ ದಿಲ್ ಶೇಪ್ ಇರುವಂತಹ ಮೋಲ್ಡನ್ನು ತೊಗೊಂಡು ಮಾಡ್ತಾಯಿದ್ದೀನಿ. ಸ್ವಲ್ಪನೇ ಹಾಕಿ ಕರೆಕ್ಟಾಗಿ ಕವರ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಒಂದು ಪ್ಲೇಟಲ್ಲಿ ಇಟ್ಟು ಇದನ್ನು ಅರ್ಧ ಗಂಟೆ ಇದನ್ನು ಫ್ರಿಜ್ಜರಲ್ಲಿ ಇಡ್ತಾಯಿದ್ದೀನಿ. ಇವಾಗ ನೋಡಿ, ಹಾಫ್ ಆನ್ ಅವರ್ ಆಗಿದೆ. ಎಷ್ಟು ಕರೆಕ್ಟಾಗಿ ಬಂದಿದೆ ನೋಡಿ. ಈ ರೀತಿ ಒಂದೊಂದಾಗೆ ತಗೊಳ್ಳಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಕಡಿಮೆ ಸಮಯದಲ್ಲಿ ಚಾಕ್ಲೇಟನ್ನು ಮಾಡ್ಕೋಬೋದು. ಮಕ್ಕಳು ಕೇಳಿದ ತಕ್ಷಣವೇ ಮಾಡಿಕೊಡ್ಬೋದು. ತುಂಬಾ ಸುಲಭ ಇದೆ ಮಾಡೋದು ಮಾತ್ರ. ಇವಾಗ ನೋಡಿ, ತೆಗೆದು ಇಡ್ತಾಯಿದ್ದೀನಿ. ಇವಾಗ ಮಕ್ಕಳು ಕೇಳಿದ ತಕ್ಷಣ ಕೊಟ್ಟು ಉಳಿದಿರುವಂಥ ಚಾಕ್ಲೇಟನ್ನು ಪುನಃ ಮತ್ತೆ ಫ್ರಿಜ್ಜರಲ್ಲಿ ಇಡಬೇಕು. ಯಾಕಂದರೆ ಕೊಬ್ಬರಿ ಎಣ್ಣೆ ನಾವು ಇದನ್ನು ಬಾಯ್ಲ್ಡ್ ಮಾಡಿಲ್ಲ, ಹಾಗಾಗಿ ಬೇಗ ಮೆಲ್ಟ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಮಕ್ಕಳಿಗೆ ಕೊಟ್ಟು ಉಳಿದಿರುವಂಥ ಚಾಕ್ಲೇಟನ್ನು ಪುನಃ ಫ್ರಿಜ್ಜರಲ್ಲಿ ಇಟ್ಟು ಕೇಳಿದ ತಕ್ಷಣ ಕೊಡಿ. ನೋಡಿ ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಬಂದಿದೆ ಅಂತ. ಮನೆಯಲ್ಲಿರುವಂಥ ಪದಾರ್ಥಗಳನ್ನ ಉಪಯೋಗ ಮಾಡಿಕೊಂಡು ತುಂಬ ಈಸಿಯಾಗಿ ಚಾಕ್ಲೇಟನ್ನು ರೆಡಿ ಮಾಡ್ಕೋಬೋದು. ಕೇವಲ 3 ಪದಾರ್ಥಗಳಿಂದ ಚಾಕ್ಲೇಟನ್ನು ಮಾಡ್ಕೋಬೋದು. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್, ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.